ಬೆಂಗಳೂರಿನ ಕೋರಮಂಗಲದಲ್ಲಿ ಯುವತಿ ಕೃತಿ ಕುಮಾರಿಯ ಹತ್ಯೆ ಪ್ರಕರಣದ ನಂತರ ಯುವತಿಯರು ಪಿಜಿಯಲ್ಲಿ ಇರೋದಕ್ಕೆ ಬಹಳಷ್ಟು ಭಯ ಪಡ್ತಾ ಇದ್ದಾರೆ. ಇನ್ನು ಭಯವನ್ನ ಹೋಗಲಾಡಿಸೋದಕ್ಕೆ ಹಾಗೂ ಯುವತಿಯರಲ್ಲಿ ಇನ್ನಷ್ಟು ಜಾಗರೂಕ ಪ್ರಜ್ಞೆಯನ್ನ ಹೆಚ್ಚಳ ಮಾಡೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಹಲವು ಸುತ್ತಿನ ಕಸರತ್ತುಗಳು ಆಗ್ತಾ ಇದೆ. ಹಾಗಾದ್ರೆ ಜಾಗೃತಿ ಕಾರ್ಯಕ್ರಮ ಜೊತೆಗೆ ಪಿಜಿ ಮಾಲೀಕರಿಗೆ ಕೆಲವೊಂದಷ್ಟು ಗೈಡ್ಲೈನ್ಸ್ ಅನ್ನ ಕೂಡ ಪಿಜಿ ನಡೆಸೋದಕ್ಕೆ ಅಂತ ಪೊಲೀಸ್ ಇಲಾಖೆ ಹೊರಡಿಸಿದೆ. ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯುವತಿ ಕೊಲೆ ಬಳಿಕ ಎಚ್ಚೆತ್ತ ಪೊಲೀಸ್ ಇಲಾಖೆ ಪಿಜಿ ಮಾಲೀಕರಿಗೆ 10 ಅಂಶಗಳ ಗೈಡ್ಲೈನ್ಸ್ ಪಾಲನೆಗೆ ಸೂಚನೆ. ಕಳೆದ ಮಂಗಳವಾರ ಬೆಂಗಳೂರಿನ ಕೋರಮಂಗಲದ ವಿಆರ್ ಲೇಔಟ್ನ ಪಿಜಿಯಲ್ಲಿ ಕೃತಿ ಕುಮಾರಿ ಅನ್ನೋರ ಬರ್ಬರ ಹತ್ಯೆಯಾಗಿತ್ತು. ಪಿಜಿ ಒಳಗ್ನುಗ್ಗಿದ ಆರೋಪಿ ಅಭಿಷೇಕ್ ಚಾಕುವಿನಿಂದ ಮನಬಂದಂತೆ ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ತಕ್ಷಣ ಅಲರ್ಟ್ ಆದ ಪೊಲೀಸರು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆರೋಪಿಯನ್ನ ಬಂಧಿಸಿದ್ರು. ಕೃತಿ ಕುಮಾರಿ ಕೊಲೆಯಿಂದ ಪಿಜಿಗಳಲ್ಲಿರುವ ಯುವತಿಯರು ಮತ್ತು ಪೋಷಕರಿಗೆ ಆತಂಕ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಪಿಜಿಗಳ ಬಳಿ ಹೋಗಿ ಯುವತಿಯರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಪ್ರತಿ ಠಾಣೆಯಲ್ಲಿರುವ ರಾಣಿ ಚೆನ್ನಮ್ಮ ಪಡಿಯ ಮಹಿಳಾ ಸಿಬ್ಬಂದಿ ಕೋರಮಂಗಲ ವ್ಯಾಪ್ತಿಯ ಸುಮಾರು 15ಕ್ಕೂ ಹೆಚ್ಚು ಪಿಜಿಗಳಿಗೆ ತೆರಳಿ ಯುವತಿಯರಿಗೆ ಜಾಗೃತಿ ಜೊತೆಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಇದೇ ವೇಳೆ ಪಿಜಿಗಳು ನಿಯಮಗಳನ್ನು ಪಾಲನೆ ಮಾಡದೇ ಇರೋದು ಕೂಡ ಕಂಡು ಬಂದಿದ್ದು 10 ಅಂಶಗಳ ಕೆಲ ಸೂಚನೆಗಳನ್ನ ಕೂಡ ಪೊಲೀಸ್ ಇಲಾಖೆ ಕೊಟ್ಟಿದೆ. ಪಿಜಿಗಳಿಗೆ ಹೊಸ ಗೈಡ್ಲೈನ್ಸ್. ಪಿಜಿಗೆ ಸೇರುವ ಮೊದಲು ವ್ಯಕ್ತಿಯ ಸಂಪೂರ್ಣ ದಾಖಲೆಯನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಪಿಜಿಯಲ್ಲಿರುವ ಉದ್ದೇಶ, ಕೆಲಸದ ಸ್ಥಳದ ಬಗ್ಗೆ ಮಾಹಿತಿ ಪಿಜಿ ಮಾಲೀಕರಿಗೆ ಇರಬೇಕಾಗುತ್ತೆ. ಊರು, ಫೋನ್ ನಂಬರ್, ಭಾವಚಿತ್ರ, ಆಧಾರ್ ಕಾರ್ಡ್ ಅನ್ನ ಕೂಡ ಪರಿಶೀಲನೆ ಮಾಡಿ ಅಂತ ಹೇಳಲಾಗಿದೆ. ಹಿಂದೆ ಎಲ್ಲಿ ವಾಸ ಮಾಡ್ತಾ ಇದ್ರು, ಎಷ್ಟು ದಿನ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರಬೇಕಾಗತ್ತೆ. ವ್ಯಕ್ತಿಯ ಕ್ರಿಮಿನಲ್ ಹಿನ್ನೆಲೆಯನ್ನ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಪೊಲೀಸರಿಗೆ ಆ ವ್ಯಕ್ತಿ ಬಗ್ಗೆ ಮಾಹಿತಿ ನೀಡಬೇಕು. ಪಿಜಿಯ ಸುತ್ತಮುತ್ತ 4 ಆಂಗಲ್ನಲ್ಲಿ ಸಿಸಿಟಿವಿ ಅಳವಡಿಸುವುದು ಕಡ್ಡಾಯಗೊಳಿಸಲಾಗಿದೆ. ಪಿಜಿಯಲ್ಲಿರೋರ ಕುಟುಂಬಸ್ಥರು ಬಂದು ಹೋಗೋರಿದ್ರೆ ಅವರ ಮಾಹಿತಿ ನೀಡಬೇಕು. ಪಿಜಿಯಲ್ಲಿರೋರಿಗೆ ಯಾವ ರೀತಿ ಸಂಬಂಧ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕು. ಕುಟುಂಬಸ್ಥರ ಆಧಾರ್ ಕಾರ್ಡ್ ಇರಲೇಬೇಕು. ಪ್ರತಿ ಬಾರಿ ಭೇಟಿ ಮಾಡಿದಾಗಲೂ ಆಧಾರ್ ಕಾರ್ಡ್ ದಾಖಲಿಸಬೇಕು. ವಿಸಿಟರ್ ಕೊಠಡಿಗಳನ್ನು ನಿರ್ಮಿಸಿ ಸೆಕ್ಯೂರಿಟಿ ಗಾರ್ಡ್ಗಳ ನಿಯೋಜನೆಯನ್ನ ಅಲ್ಲಿ ಮಾಡಬೇಕು. ಪಿಜಿಗಳಲ್ಲಿ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಅಳವಡಿಸಬೇಕು. ಮೆಟಲ್ ಡಿಟೆಕ್ಟರ್ನಂತಹ ಪರಿಶೀಲನಾ ಪರಿಕರಗಳನ್ನು ಸೆಕ್ಯೂರಿಟಿ ಹೊಂದಿರಬೇಕು. ಅನಾಹುತ ನಡೆದರೆ ಮ್ಯಾನೇಜ್ಮೆಂಟ್ಗಳನ್ನ ಹೊಣೆಯನ್ನಾಗಿಸಬೇಕು. ವ್ಯಕ್ತಿಯಿಂದ ಪಡೆದ ಅಷ್ಟೂ ದಾಖಲೆಗಳನ್ನ ಆಯಾ ಸರಹದ್ದಿನ ಪೊಲೀಸರಿಗೆ ನೀಡಬೇಕು. ಲೇಡೀಸ್ ಪಿಜಿ ಆದ್ರೆ ಮಹಿಳೆಯರನ್ನ ನಿಯೋಜಿಸಬೇಕು. ಭೇಟಿಯಾಗೋಕೆ ಬರೋರನ್ನ ಗಮನಿಸಬೇಕು. ಇಷ್ಟು ಅಂಶಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡುವಂತೆ ಸೂಚಿಸಿದ್ದು, ಒಂದು ವೇಳೆ ಆದೇಶ ಪಾಲನೆ ಮಾಡದೇ ಇದ್ರೆ ಅಂತಹ ಪಿಜಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಡಲಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.